ಇವತ್ತಿನ ವಿಡಿಯೋ ಕ್ಲಾಸಲ್ಲಿ ನಾವು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂತ ಹೇಳಿದರೆ ಇಟ್ ಈಸ್ ದ ವರ್ಕ್ ಡನ್ ಇನ್ ಬ್ರಿಂಗಿಂಗ್ ಎ ಯೂನಿಟ್ ಪಾಸಿಟಿವ್ ಚಾರ್ಜ್ ಫ್ರಮ್ ಇನ್ಫಿನಿಟಿ. ಅಂದರೆ ಒಂದು ಪಾಯಿಂಟಲ್ಲಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅನ್ನು ನಾವು ಫೈಂಡ್ ಔಟ್ ಮಾಡ್ತೀವಿ. ಸೊ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎಟ್ ಎ ಪಾಯಿಂಟ್ ಈಸ್ ದ ವರ್ಕ್ ಡನ್ ಇನ್ ಬ್ರಿಂಗಿಂಗ್ ಎ ಯೂನಿಟ್ ಪಾಸಿಟಿವ್ ಚಾರ್ಜ್. ಅಂದರೆ ಒಂದು ಯೂನಿಟ್ ಪಾಸಿಟಿವ್ ಚಾರ್ಜನ್ನು ಇನ್ಫಿನಿಟಿಯಿಂದ ಈ ಪಾಯಿಂಟಿಗೆ ತರಲಿಕ್ಕೆ ಆಗುವಂತಹ ಕೆಲಸ. So work done in bringing a unit positive charge from infinity to this point against the electrostatic force. ಅಂದರೆ ಇಲ್ಲಿ ಒಂದು ಚಾರ್ಜ್ ಇರ್ತದೆ, ಡ್ಯೂ ಟು ಎ ಚಾರ್ಜ್ ಅಂತ ಹೇಳ್ತೀವಿ. ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎಟ್ ಎ ಪಾಯಿಂಟ್ ಡ್ಯೂ ಟು ಎ ಚಾರ್ಜ್. ಸೊ ಇಲ್ಲಿ ಒಂದು ಚಾರ್ಜ್ ಇದೆ, ಈ ಚಾರ್ಜ್ ಏನು ಮಾಡ್ತದೆ ಅಂತ ಹೇಳಿದ್ರೆ ಈ ಯೂನಿಟ್ ಪಾಸಿಟಿವ್ ಚಾರ್ಜ್ ಮೇಲೆ ಫೋರ್ಸ್ ಅನ್ನು ಎಕ್ಸರ್ಟ್ ಮಾಡ್ತದೆ. ಅಂದರೆ ನಾವು ಇನ್ಫಿನಿಟಿಯಿಂದ ಈ ಪಾಯಿಂಟಿಗೆ ಆ ಚಾರ್ಜ್ ಅನ್ನು ತಗೊಂಡು ಬರ್ತಾ ಇದ್ದೀವಿ. ಆವಾಗ ಈ ಚಾರ್ಜ್ ಸೋರ್ಸ್ ಚಾರ್ಜ್ ಏನು ಮಾಡ್ತದೆ ಅಂತ ಹೇಳಿದ್ರೆ ಅದರ ಮೇಲೆ ಒಂದು ಫೋರ್ಸ್ ಅನ್ನು ಎಕ್ಸರ್ಟ್ ಮಾಡ್ತದೆ. ಆ ಫೋರ್ಸ್ನ ಡೈರೆಕ್ಷನ್ ಹೇಗಿರ್ತದೆ ಅಂತ ಹೇಳಿದ್ರೆ ಚಾರ್ಜ್ ಈ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತಾ ಇದ್ರೆ ಫೋರ್ಸ್ ಈ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತದೆ. ಹಾಗಾಗಿ ಫೋರ್ಸ್ ಮತ್ತೆ ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಮೂವ್ಮೆಂಟ್ ಆಫ್ ದಿ ಚಾರ್ಜ್, ಯೂನಿಟ್ ಪಾಸಿಟಿವ್ ಚಾರ್ಜ್, ಅವೆರಡು ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಇರ್ತದೆ. ಹಾಗಾಗಿ ಅದರ ನಡುವಿನ ಆಂಗಲ್ ಏನಾಗ್ತದೆ 180 ಡಿಗ್ರಿ ಆಗ್ತದೆ ಅದು. ಅಂದರೆ ಹಿಯರ್ ದ ವರ್ಕ್ ಈಸ್ ಡನ್ ಇನ್ ಬ್ರಿಂಗಿಂಗ್ ಎ ಯೂನಿಟ್ ಪಾಸಿಟಿವ್ ಚಾರ್ಜ್ ಫ್ರಮ್ ಇನ್ಫಿನಿಟಿ ಟು ದಟ್ ಪಾಯಿಂಟ್ ಅಗೇನ್ಸ್ಟ್ ದ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್. ಒಂದು ಸ್ಟ್ಯಾಟಿಕ್ ಚಾರ್ಜ್ ಇಂದ ಉಂಟಾದಂತಹ ಫೋರ್ಸ್ನ ವಿರುದ್ಧವಾಗಿ ಇಲ್ಲಿ ವರ್ಕ್ ಆಗ್ತಾ ಇದೆ. ಅದಕ್ಕೆ ನಾವು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂತ ಕರಿತೀವಿ. ಈಗ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಟ್ ಎ ಪಾಯಿಂಟ್ ಡ್ಯೂ ಟು ಎ ಚಾರ್ಜ್, ಇದರ ಡೆರಿವೇಶನ್ ಅನ್ನು ನಾವು ಡಿರೈವ್ ಮಾಡಬೇಕು. ಸೊ ಈ ಡೆರಿವೇಶನ್ ಇದು 5 ಮಾರ್ಕ್ಸ್ ಕ್ವೆಶ್ಚನ್ ಇದು. ಸೊ ಈ ಡೆರಿವೇಶನ್ ಅಲ್ಲಿ ಏನಿದೆ ಅಂತ ಹೇಳಿದ್ರೆ ಇಲ್ಲಿ ಒಂದು ಸೋರ್ಸ್ ಚಾರ್ಜ್ ಇದೆ, ಕ್ಯೂ ಅಂತ ಹೇಳಿದ್ರೆ ಒಂದು ಸೋರ್ಸ್ ಚಾರ್ಜ್. ಇಲ್ಲಿ ಕ್ಯೂ ಇಸ್ source charge. ಸೊ ಈ ಸೋರ್ಸ್ ಚಾರ್ಜ್ ಏನು ಮಾಡ್ತದೆ ಅಂತ ಹೇಳಿದ್ರೆ ಈ ಪಾಯಿಂಟ್ ಅಲ್ಲಿ ಇರುವಂತಹ ಯೂನಿಟ್ ಪಾಸಿಟಿವ್ ಚಾರ್ಜ್ ಮೇಲೆ ಒಂದು ಫೋರ್ಸ್ ಅನ್ನು ಎಕ್ಸರ್ಟ್ ಮಾಡ್ತದೆ. ಸೊ ಅದು ಎಕ್ಸರ್ಟ್ ಮಾಡುವ ಫೋರ್ಸ್ ಏನಾಗಿರ್ತದೆ F is equal to 1/4πε0 Q/x² along BA. ನಾನು ಹೇಳಿದ್ನಲ್ಲ ಈಗ ಆ ಯೂನಿಟ್ ಪಾಸಿಟಿವ್ ಚಾರ್ಜ್ A ಇಂದ B ಕಡೆ ಮೂವ್ ಆದರೆ ಇಟ್ ವಿಲ್ ಹ್ಯಾವ್ ಎ ಡಿಸ್ಪ್ಲೇಸ್ಮೆಂಟ್ dx. ಅಂದರೆ ಎ ಇಂದ ಬಿಗೆ ಮೂವ್ ಆದಾಗ ಅದು ಮಾಡುವಂಥ ಡಿಸ್ಪ್ಲೇಸ್ಮೆಂಟು dx ಆಗಿರ್ತದೆ. ಆವಾಗ ಈ ಸ್ಟ್ಯಾಟಿಕ್ ಚಾರ್ಜ್, ಈ ಸೋರ್ಸ್ ಚಾರ್ಜ್ ಏನು ಮಾಡ್ತದೆ ಅಂತ ಹೇಳಿದ್ರೆ ಇದರ ಮೇಲೆ ಎಕ್ಸರ್ಟ್ ಮಾಡುವಂಥ ಫೋರ್ಸು ಅಲಾಂಗ್ ಬಿ ಎ ಡೈರೆಕ್ಷನಲ್ಲಿ ಇರ್ತದೆ. ಇದು ಫೋರ್ಸ್ನ ಡೈರೆಕ್ಷನು, ಇದು ಡಿಸ್ಪ್ಲೇಸ್ಮೆಂಟ್ನ ಡೈರೆಕ್ಷನ್. ಸೊ ಅಲಾಂಗ್ ಬಿ ಎ, ಸೊ ದಿಸ್ ಇಸ್ ದ ಡೈರೆಕ್ಷನ್ ಆಫ್ ದಿ ಫೋರ್ಸ್, ಅದು ಡಿಸ್ಪ್ಲೇಸ್ಮೆಂಟ್ಗೆ ಅಪೋಸಿಟ್ ಆಗಿದೆ. ಈಗ ದಿಸ್ ಇಸ್ ದ ಎಕ್ಸ್ಪ್ರೆಷನ್, ಫೋರ್ಸಿಗೆ ಎಕ್ಸ್ಪ್ರೆಷನು 1/4πε0 ಇದು ಕಾನ್ಸ್ಟೆಂಟು. ಚಾರ್ಜ್ ಇಲ್ಲಿ ಎರಡು ಚಾರ್ಜಸ್ ಬರ್ತದೆ ಫೋರ್ಸ್ನ ಎಕ್ಸ್ಪ್ರೆಷನ್ ಅಲ್ಲಿ, ಆದರೆ ಇನ್ನೊಂದು ಚಾರ್ಜ್ ಏನಾಗಿದೆ ಅದು ಯೂನಿಟ್ ಪಾಸಿಟಿವ್ ಚಾರ್ಜ್. ಹಾಗಾಗಿ ನಾವು ಬರೀ ಒಂದು ಚಾರ್ಜ್ ಅನ್ನು ಮಾತ್ರ ಬರೆದಿದ್ದೀವಿ. ಎಕ್ಸ್ ಅಂತ ಹೇಳಿದ್ರೆ ಡಿಸ್ಟೆನ್ಸ್ ಬಿಟ್ವೀನ್ ಕ್ಯೂ ಆ್ಯಂಡ್ ಪಿ, ಕ್ಯೂ ಮತ್ತು ಪಿ ನಡುವೆ ಇರುವಂತಹ ಡಿಸ್ಟೆನ್ಸ್ ಇದು x² ಆಯಿತು. ಸೊ ಇದು ಫೋರ್ಸಿಗೆ ಎಕ್ಸ್ಪ್ರೆಷನ್ ಬರೆದಿದ್ದೀವಿ ನಾವು. ನಂತರ ಇಲ್ಲಿ ವರ್ಕ್ ಡನ್ ಅಂತ ಹೇಳಿದರೆ ಫೋರ್ಸ್ ಮತ್ತು ಡಿಸ್ಪ್ಲೇಸ್ಮೆಂಟ್, ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಈಸ್ ವರ್ಕ್ ಡನ್. ಈಗ ಇದು ಡಾಟ್ ಪ್ರಾಡಕ್ಟ್, ವರ್ಕ್ ಡನ್ ಈಸ್ ಎ ಸ್ಕೇಲಾರ್ ಕ್ವಾಂಟಿಟಿ, ಹಾಗಾಗಿ ಅದು ಸ್ಕೇಲಾರ್ ಪ್ರಾಡಕ್ಟ್ ಅಥವಾ ಡಾಟ್ ಪ್ರಾಡಕ್ಟ್ ಅಂತ ಹೇಳ್ತೀವಿ ನಾವು. ಸೊ ಈಗ ಎಫ್ dx ಕಾಸ್ ಥೀಟಾ ಆಗ್ತದೆ. ಇಲ್ಲಿ ಥೀಟಾ ಅಂತ ಹೇಳಿದರೆ ಆಂಗಲ್ ಬಿಟ್ವೀನ್ ದ ಫೋರ್ಸ್ ಆ್ಯಂಡ್ ಆಂಗಲ್ ಬಿಟ್ವೀನ್ ದ ಡಿಸ್ಪ್ಲೇಸ್ಮೆಂಟ್. ನೋಡಿ ಫೋರ್ಸ್ನ ಡೈರೆಕ್ಷನ್ ಹೀಗಿದೆ, ಡಿಸ್ಪ್ಲೇಸ್ಮೆಂಟ್ನ ಡೈರೆಕ್ಷನ್ ಅದಕ್ಕೆ ಅಪೋಸಿಟ್ ಇದೆ. ಹಾಗಾಗಿ ಈ ಆಂಗಲ್ ಏನಾಗ್ತದೆ ಅಂತ ಹೇಳಿದ್ರೆ 180 ಡಿಗ್ರಿ ಆಗ್ತದೆ. ಸೊ ಇಲ್ಲಿ ನಮಗೆ ಕಾಸ್ 180 ಡಿಗ್ರಿ ಅಂತ ಬರ್ತದೆ. ಕಾಸ್ 180 ಡಿಗ್ರಿ ಅಂತ ಹೇಳಿದರೆ ಮೈನಸ್ ಎಫ್ dx ಅಂತ ಬರ್ತದೆ. ಸೊ ಇಲ್ಲಿ ನಾವು ಮೈನಸ್ ಸೈನ್ ತಗೊಂಡಿದ್ದೀವಿ. ಇದು ಮೈನಸ್ ಸೈನ್ ಯಾಕೆ ಅಂತ ಹೇಳಿದ್ರೆ ಕಾಸ್ 180 ಡಿಗ್ರಿಯ ವ್ಯಾಲ್ಯೂ, ಕಾಸ್ 180 ಡಿಗ್ರಿಯ ವ್ಯಾಲ್ಯೂ -1. ಸೊ ಇದು ಎಕ್ಸ್ಪ್ರೆಷನ್ ಆಯಿತು ಫಾರ್ ಎ ಸ್ಮಾಲ್ ವರ್ಕ್ ಡನ್. ಇಲ್ಲಿ dw ಅಂತ ತಗೊಂಡಿದ್ದೀವಿ ಯಾಕೆಂತ ಹೇಳಿದ್ರೆ dx ಅಂತ ಒಂದು ಡಿಸ್ಪ್ಲೇಸ್ಮೆಂಟ್ ಸ್ಮಾಲ್ ಆದಾಗ ವರ್ಕ್ ಸಹ ಸ್ಮಾಲ್ ಆಗಿರ್ತದೆ. ಈಗ ನಾವು ಫಸ್ಟ್ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಒಂದು ಸಣ್ಣ ಡಿಸ್ಪ್ಲೇಸ್ಮೆಂಟ್ಗೆ ಎಷ್ಟು ವರ್ಕ್ ಆಗಿದೆ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ನಂತರ ಇನ್ಫಿನಿಟಿಯಿಂದ ಈ ಪಾಯಿಂಟಿಗೆ ತಗೊಂಡು ಬರಲಿಕ್ಕೆ ಎಷ್ಟು ವರ್ಕ್ ಆಗ್ತದೆ ಅಂತ ಹೇಳಿ ಫೈಂಡ್ ಔಟ್ ಮಾಡುವಂಥದ್ದು. ಸೊ ಇದು ಎಕ್ಸ್ಪ್ರೆಷನ್ ಅನ್ನು ಬರ್ತಿದ್ದೀವಿ. ಇಲ್ಲಿ -1 ಬರ್ತಿದ್ದೀನಿ ನಾನು ಕಾಸ್ ಥೀಟಾ ವ್ಯಾಲ್ಯೂ. ನೆಕ್ಸ್ಟು dw ಏನಾಗ್ತದೆ ಅಂತ ಹೇಳಿದರೆ ಇಟ್ ಈಸ್ 1/4πε0 Q 1/x² ಇಂಟು dx. ಈಗ ಇಲ್ಲಿ ಲಿಮಿಟ್ ಅಪ್ಲೈ ಮಾಡಬೇಕು. ಲಿಮಿಟ್ ಏನಂತ ಹೇಳಿದ್ರೆ ಲೋವರ್ ಲಿಮಿಟ್, ಅಂದರೆ ಮೊದಲು ಎಲ್ಲಿಂದ ತಗೊಂಡು ಬರ್ತೀವಿ ಅದನ್ನು ಇನ್ಫಿನಿಟಿಯಿಂದ ತಗೊಂಡು ಬರ್ತೀವಿ. ಹಾಗಾಗಿ ಲೋವರ್ ಲಿಮಿಟ್ ಏನಾಗ್ತದೆ ಇಲ್ಲಿ ಇನ್ಫಿನಿಟಿ ಆಗ್ತದೆ. ನೆಕ್ಸ್ಟ್ ಅದನ್ನು ಯಾವ
ಲಾಸ್ಟಿಗೆ ಯಾವ ಪಾಯಿಂಟ್ ತಗೊಂಡು ಬರ್ತೀವಿ ಅಟ್ ಎ ಡಿಸ್ಟೆನ್ಸ್ x ಫ್ರಮ್ ದಿಸ್ ಚಾರ್ಜ್. ಹಾಗಾಗಿ x ಆಯಿತು, ಇಲ್ಲಿ x ಆಯಿತು. ಸೊ ಇಲ್ಲಿ ಇನ್ಫಿನಿಟಿ ಮತ್ತು ಇಲ್ಲಿ x ಆಯಿತು. ಸೊ ಇದನ್ನು ಇಂಟಿಗ್ರೇಟ್ ಮಾಡಿದಾಗ 1/x² dx ಅನ್ನು ಇಂಟಿಗ್ರೇಟ್ ಮಾಡಿದಾಗ ಅದು ನಮಗೆ 1/x ಅಂತ ಬರ್ತದೆ, ಮೈನಸ್ 1/x ಅಂತ ಬರ್ತದೆ. ಈ ವ್ಯಾಲ್ಯೂ ಇಲ್ಲಿ ಆಲ್ರೆಡಿ ಮೈನಸ್ ಇದೆ ಇದರದ್ದು. ಸೊ ಈ ವ್ಯಾಲ್ಯೂ ಏನಿದೆಯಲ್ಲ ಅದು ಮೈನಸ್ ಅಂತ ಬರ್ತದೆ, ಇಲ್ಲಿ -1 ಅಂತ ಬರ್ತದೆ. ಸೊ ಇದು ಮೈನಸ್ ಮತ್ತು ಇದು ಸಹ ಮೈನಸ್ ಆಯಿತು, ಮೈನಸ್ ಇಂದ ಮೈನಸ್ ಪ್ಲಸ್ ಆಯಿತು. ಸೊ ಫೈನಲಿ ನಾವು ಇಟ್ ಈಸ್ 1/4πε0 q/x ಅಂತ ಬರೀಬಹುದು. ಇದು ಎಕ್ಸ್ಪ್ರೆಷನ್ ಆಯಿತು, ಫೈನಲ್ ಎಕ್ಸ್ಪ್ರೆಷನ್. ಸೊ ಇಲ್ಲಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಏನಿದೆಯೋ ಇಟ್ ಇಸ್ ವರ್ಕ್ ಡನ್. ಹಾಗಾಗಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಇಸ್ ಈಕ್ವಲ್ ಟು ವರ್ಕ್ ಡನ್ ಅಂತ ಆಯಿತು. ಇದು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಟ್ ಎ ಪಾಯಿಂಟ್ ಡ್ಯೂ ಟು ಎ ಚಾರ್ಜ್, ಒಂದು ಚಾರ್ಜಿಂದ ಉಂಟಾದಂತಹ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್, ಈ ಪಿ ಪಾಯಿಂಟಲ್ಲಿ ಉಂಟಾದಂತಹ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್. ನೆಕ್ಸ್ಟ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಆಫ್ ಸಿಸ್ಟಮ್ ಆಫ್ ಚಾರ್ಜಸ್. ಈಗ ಒಂದು ಸಿಸ್ಟಮ್ ಆಫ್ ಚಾರ್ಜಸ್ ಇದ್ದರೆ ಒಂದು ಪಾಯಿಂಟಲ್ಲಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಏನು ಅಂತ ನೋಡೋಣ. ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡ್ಯೂ ಟು ಅಟ್ ಎ ಪಾಯಿಂಟ್ ಡ್ಯೂ ಟು ಸಿಸ್ಟಮ್ ಆಫ್ ಚಾರ್ಜಸ್. ಸಿಸ್ಟಮ್ ಆಫ್ ಚಾರ್ಜಸ್. ಈಗ ಈ ಪಾಯಿಂಟಲ್ಲಿ ನಾವು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅನ್ನು ಫೈಂಡ್ ಔಟ್ ಮಾಡ್ತಾ ಇದ್ದೀವಿ ಪಿ ಪಾಯಿಂಟಲ್ಲಿ. ಈಗ ಇಲ್ಲೊಂದು ಚಾರ್ಜ್ ಇದೆ Q1, ಇಲ್ಲಿ Q2 ಇದೆ, ಇಲ್ಲಿ Q3 ಇದೆ. ನಾವು ಮೂರೇ ಚಾರ್ಜಸನ್ನು ತಗೊಳ್ಳುವ. ಸೊ ಪಿ, ಈ ಪಾಯಿಂಟ್ ಪಿ ಮತ್ತು Q1 ನಡುವಿನ ಡಿಸ್ಟೆನ್ಸ್ R1 ಅಂತ ತಗೊಳ್ಳುವ. ಇದು R3 ಮತ್ತು ಇದು R2. ಸೊ ಇದು ಪಾಯಿಂಟ್ ಪಿ, Q1, Q2 ಮತ್ತು Q3 ಚಾರ್ಜಸ್ಸು, ಮತ್ತು ಆ ಚಾರ್ಜಸ್ ಮತ್ತು ಈ ಪಾಯಿಂಟ್ ನಡುವಿನ ಡಿಸ್ಟೆನ್ಸು R1, R2, R3 ಆಗ್ತದೆ. ಈಗ ನಾವು ಇಲ್ಲಿ ಪೊಟೆನ್ಷಿಯಲನ್ನು ಫೈಂಡ್ ಔಟ್ ಮಾಡಬೇಕು. ಸೊ Q1 ಚಾರ್ಜಿಂದ ಉಂಟಾದಂಥ ಪೊಟೆನ್ಷಿಯಲ್ ಏನಾಗ್ತದೆ 1/4πε0, ಇದು V1 ಅಂತ ಬರೀತೀನಿ ನಾನು, Q1/R1 ಆಗ್ತದೆ. ಅದೇ ರೀತಿ Q2 ಚಾರ್ಜಸ್ಸಿಂದ ಉಂಟಾಗಿದ್ದು 1/4πε0 Q2/R2 ಆಗ್ತದೆ. ಹಾಗೆ V3 ಅಂದರೆ 1/4πε0 Q3/R3 ಆಗ್ತದೆ. ಇದು ಈ ಪಾಯಿಂಟಲ್ಲಿ ಆದಂತಹ ಪೊಟೆನ್ಷಿಯಲ್. Q1 ಚಾರ್ಜಿಂದ ಉಂಟಾಗಿದ್ದು 1/4πε0 Q1/R1, Q2 ಚಾರ್ಜಸ್ಸಿಂದ ಉಂಟಾಗಿದ್ದು 1/4πε0 Q2/R2. ಅದೇ ರೀತಿ ಇಲ್ಲಿ V3 ಅಂದರೆ 1/4πε0 Q3/R3 ಆಯಿತು. ಈಗ ಟೋಟಲ್ ಪೊಟೆನ್ಷಿಯಲ್ ಏನಾಗ್ತದೆ ಅಂತ ಹೇಳಿದ್ರೆ ಇದನ್ನು ನಾವು ಆ್ಯಡ್ ಮಾಡಬೇಕು. ಪೊಟೆನ್ಷಿಯಲ್ ಅಂತ ಹೇಳೋದು ಒಂದು ಸ್ಕೇಲಾರ್ ಕ್ವಾಂಟಿಟಿ ಆಗಿರೋದ್ರಿಂದ ನಾವು ಹೇಗೆ ಅಡಿಷನ್ ಮಾಡ್ತೀವಲ್ಲ, ಆ್ಯಡ್ ಮಾಡ್ತೀವಲ್ಲ, ಅದೇ ರೀತಿ ಆ್ಯಡ್ ಮಾಡ್ಬೋದು. ಇಲ್ಲಿ ಒಂದು ವೇಳೆ ನೆಗೆಟಿವ್ ಚಾರ್ಜ್ ಇದ್ದರೆ ಮೈನಸ್ ಅಂತ ಬರ್ತಿತ್ತು, ಆವಾಗ ಅದನ್ನು ಮೈನಸ್ ಮಾಡಬೇಕಾಗಿತ್ತು. ಅಂದರೆ ಅಡಿಷನ್ ಮತ್ತು ಸಬ್ಸ್ಟ್ರಾಕ್ಷನ್ ಏನು ಮಾಡ್ತೀವಲ್ಲ ಅದೇ ರೀತಿ ಇಲ್ಲಿ ವೆಕ್ಟರ್ಸ್ ಆದರೆ ಅದಕ್ಕೆ ವೆಕ್ಟರ್ ಎಡಿಷನ್ಗೆ ಬೇರೆ ರೀತಿ ನಾವು ವೆಕ್ಟರ್ ಎಡಿಷನ್ ಮಾಡಬೇಕಾಗ್ತದೆ ಅಕಾರ್ಡಿಂಗ್ ಟು ದಿ ಲಾಸ್ ಆಫ್ ವೆಕ್ಟರ್ ಎಡಿಷನ್. ವೆಕ್ಟರ್ ಎಡಿಷನಲ್ಲಿ ಎರಡು ಲಾ ಇದೆ, ಒಂದು ಟ್ರಯಾಂಗಲ್ ಲಾ ಮತ್ತು ಇನ್ನೊಂದು ಪ್ಯಾರಲೋಗ್ರಾಮ್ ಲಾ. ಅದರ ಪ್ರಕಾರ ಆ್ಯಡ್ ಮಾಡಬೇಕಾಗ್ತದೆ. ಅದು ಇಲ್ಲಿ ಹಾಗಲ್ಲ, ಇದನ್ನು ಜಸ್ಟ್ ನಾವು ಆ್ಯಡ್ ಮಾಡಿದರೆ ಆಯ್ತು, ಯಾಕೆಂದರೆ ಇವು ಮೂರು ಸ್ಕೇಲಾರ್ ಕ್ವಾಂಟಿಟಿ. ಸೊ ಟೋಟಲ್ ಪೊಟೆನ್ಷಿಯಲ್ ಏನಾಗ್ತದೆ V1 + V2 + V3 ಆಗ್ತದೆ. ಅಥವಾ ಇದನ್ನು ನಾನು ಕಾಮನ್ ಟರ್ಮನ್ನು ಹೊರಗೆ ತೆಗೆದು ಬರೆದರೆ ಅದು Q1/R1 + Q2/R2 + Q3/R3 ಆಗ್ತದೆ. ಹೀಗಾಗ್ತದೆ. ಸೊ ಇದು ಪೊಟೆನ್ಷಿಯಲ್ ಅಟ್ ದಿಸ್ ಪಾಯಿಂಟ್ ಡ್ಯೂ ಟು ದಿ 3 ಚಾರ್ಜಸ್. ಈಗ n ಚಾರ್ಜಸ್ ಇದ್ದರೆ, ಈ ಸಿಸ್ಟಮಲ್ಲಿ n ಚಾರ್ಜಸ್ ಇದ್ದರೆ ಆವಾಗ ಅದರ ಸಮೇಷನ್ ಆಗಬೇಕು. ಪೊಟೆನ್ಷಿಯಲ್ ಏನಾಗ್ತದೆ V = summation of I = 1/n Qi/R1 1/4π summation of I = 1 to n, ಇಲ್ಲಿ 1/4πε0 ಅಂತ ಬರ್ತದೆ. ಸೊ V = ಈ ಎಕ್ಸ್ಪ್ರೆಷನ್ ಬರ್ತದೆ ಫಾರ್ ಸಿಸ್ಟಮ್ ಆಫ್ n ಚಾರ್ಜಸ್. ನಾವು ಫಸ್ಟ್ 3 ಚಾರ್ಜಸ್ ಅಂತ ತಗೊಳ್ಬೇಕು, ನಂತರ n ಚಾರ್ಜಸ್ಸಿಗೆ ನಾವು ಜನರಲೈಸ್ ಮಾಡುವಂಥದ್ದು. n ಚಾರ್ಜಸ್ ಅಂತ ಹೇಳಿದ್ರೆ ಆ್ಯಡ್ ಆಗ್ತದೆ. ಇಲ್ಲಿ Qi ಅಂದರೆ I ನ ವ್ಯಾಲ್ಯೂ 1 to n ಆಗ್ತದೆ, Ri ಅಂತ ಹೇಳಿದ್ರೆ I ನ ವ್ಯಾಲ್ಯೂ 1 to n ಆಗ್ತದೆ. ಸೊ ದಿಸ್ ಇಸ್ ಫಾರ್ ಸಿಸ್ಟಮ್ ಆಫ್ n ಚಾರ್ಜಸ್.
ಹೀಗೆ ದಿಸ್ ಇಸ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಟ್ ಎ ಪಾಯಿಂಟ್ ಡ್ಯೂ ಟು ಸಿಸ್ಟಮ್ ಆಫ್ ಚಾರ್ಜಸ್. ಇದು 3 ಮಾರ್ಕ್ಸ್ನ ಕ್ವೆಶ್ಚನ್ ಕೇಳ್ತಾರೆ ಇದ್ರ ಮೇಲೆ. ಸೊ ನೀವು ಇಲ್ಲಿ ಬರುವಂತಹ ಟರ್ಮ್ಸ್ಗಳನ್ನೆಲ್ಲ ಬರಿಬೇಕು. ಈಗ ಇಲ್ಲಿ ನಾನು ಬರೆದಿಲ್ಲ, ಅದು ನಿಮಗೆ ನೋಟ್ಸಲ್ಲಿ ಯಾವ ರೀತಿ ಬರಿಬೇಕು ಅದನ್ನು ನಾನು ನಿಮಗೆ ಕಳಿಸ್ತೀನಿ, ಅದೇ ಥರ ಬರೀರಿ. ಇದೀಗ ಜಸ್ಟ್ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಇಲ್ಲಿ ಬರೆದಿರೋದು. ಸೊ ನೀವೀಗ ಈ ಪಾಯಿಂಟಲ್ಲಿ ಇಲ್ಲಿ 3 ಚಾರ್ಜಸ್ನ ತಗೊಂಡಿದ್ದೀರಿ. ಫಸ್ಟ್ ಈ 3 ಪಾಯಿಂಟಿಂದ ಉಂಟಾದಂತಹ ಪೊಟೆನ್ಷಿಯಲ್ಗೆ ಎಕ್ಸ್ಪ್ರೆಷನ್ನ ಬರೀತೀರಿ. ನಂತರ ಟೋಟಲ್ ಪೊಟೆನ್ಷಿಯಲ್ಗೆ ಎಲ್ಲವನ್ನ ಆ್ಯಡ್ ಮಾಡಿದರೆ ಆಯಿತು. ಜನರಲೈಸ್ ಮಾಡೋದು, ಎನ್ ಚಾರ್ಜ್, ಸಿಸ್ಟಮ್ ಆಫ್ ಎನ್ ಚಾರ್ಜಸ್ ಇದ್ದರೆ ಅವಾಗ ಈ ಥರ ನಾವು ಜನರಲೈಸ್ ಮಾಡಿ ಬರೆಯುವಂಥದ್ದು. ಸೊ ಇದು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಟ್ ಎ ಪಾಯಿಂಟ್ ಡ್ಯೂ ಟು ಸಿಸ್ಟಮ್ ಆಫ್ ಚಾರ್ಜಸ್. ಈಗ ನೆಕ್ಸ್ಟ್ equipotential surfaces. Equipotential surfaces. Equipotential surfaces. So equipotential surfaces anta helidre, these are the surfaces where the potential is same all over the surface. ಈಗ ಪೊಟೆನ್ಷಿಯಲ್ ಆ ಸರ್ಫೇಸ್ ಮೇಲೆ ಎಲ್ಲ ಪಾಯಿಂಟ್ಸ್ ಅಲ್ಲೂ ಸೇಮ್ ಇದ್ರೆ ಅದಕ್ಕೆ ನಾವು equipotential surface ಅಂತ ಕರಿತೀವಿ. It is a surface where the potential is same at all the points of the surface. ಅಂದ್ರೆ ಆ ಸರ್ಫೇಸ್ ಮೇಲೆ ಇರುವಂತ ಎಲ್ಲ ಪಾಯಿಂಟ್ಸ್ ಅಲ್ಲಿಯೂ ಪೊಟೆನ್ಷಿಯಲ್ ಏನಾಗಿರ್ತದೆ, ಸೇಮ್ ಆಗಿರ್ತದೆ. ಈಗ ಎಕ್ಸಾಂಪಲ್ ಕೊಡೋದಾದ್ರೆ, ಒಂದು ಸ್ಫೆರಿಕಲ್ ಸರ್ಫೇಸ್, ಅದರ ಸೆಂಟರ್ ಅಲ್ಲಿ ನಾವು ಒಂದು ಚಾರ್ಜ್ ಅನ್ನು ಇಟ್ಟಿರ್ತೀವಿ. ಸೊ ಈ ಸರ್ಫೇಸ್ ಮೇಲೆ ಎಲ್ಲ ಪಾಯಿಂಟ್ಸ್ ಅಲ್ಲೂ ಸಹ ಪೊಟೆನ್ಷಿಯಲ್ ಸೇಮ್ ಇರ್ತದೆ. ಯಾಕೆಂತ ಹೇಳಿದ್ರೆ ಇದು ಈ ಪಾಯಿಂಟ್ಸ್, ಈ ಸ್ಫೆರಿಕಲ್ ಸರ್ಫೇಸ್ ಮೇಲೆ ಇರುವಂತಹ ಪಾಯಿಂಟ್ಸ್ ಏನಾಗಿದೆಯಲ್ಲ, ಈ ಕ್ಯೂ ಚಾರ್ಜ್ ಇಂದ, ಇದು ಈ ಕ್ಯೂ ಚಾರ್ಜ್ ಇಂದ ಇಕ್ವಿ ಡಿಸ್ಟೆನ್ಸ್ ಅಲ್ಲಿ ಇರ್ತದೆ. ಅಂದ್ರೆ ಎಲ್ಲವೂ ಒಂದೇ ಡಿಸ್ಟೆನ್ಸ್ ದೂರದಲ್ಲಿರೋದ್ರಿಂದ ಈ ಡಿಸ್ಟೆನ್ಸ್ ಈ ಪಾಯಿಂಟ್ ಮತ್ತು ಇದು ನಡುವಿನ ಡಿಸ್ಟೆನ್ಸ್ ಸಹ ಆರ್ ಆಗಿರೋದ್ರಿಂದ ಎಲ್ಲಾ ಪಾಯಿಂಟ್ಸು, ಈ ಸರ್ಫೇಸ್ ಮೇಲೆ ಇರುವಂತಹ ಎಲ್ಲಾ ಪಾಯಿಂಟ್ಸು ಈ ಸೆಂಟರ್ ಇಂದ ಇಕ್ವಿ ಡಿಸ್ಟೆನ್ಸ್ ಅಲ್ಲಿ ಇರ್ತದೆ. ಈ ಸೆಂಟರ್ ಅಲ್ಲಿ ಒಂದು ಚಾರ್ಜ್ ಇದೆ, ಹಾಗಾಗಿ ಈ ಚಾರ್ಜ್ ಇಂದ ಇಲ್ಲಿ ಪೊಟೆನ್ಷಿಯಲ್ ಉಂಟಾಗ್ತದೆ. ಸೊ ಈ ಸರ್ಫೇಸ್ ಮೇಲೆ ಎಲ್ಲಾ ಪಾಯಿಂಟ್ಸ್ ಅಲ್ಲಿ ಉಂಟಾಗುವಂತಹ ಪೊಟೆನ್ಷಿಯಲ್ ಸೇಮ್ ಇರ್ತದೆ. ಯಾಕೆಂತ ಹೇಳಿದ್ರೆ ಪೊಟೆನ್ಷಿಯಲ್ ಡಿಪೆಂಡ್ಸ್ ಅಪಾನ್ ದ ಪೊಟೆನ್ಷಿಯಲ್ ಎಕ್ಸ್ಪ್ರೆಷನ್ ಏನು, 1/4πε/q/x. ಅದು ಚಾರ್ಜ್ ಮೇಲೆ ಡಿಪೆಂಡ್ ಆಗ್ತದೆ, ಮತ್ತೆ ಡಿಸ್ಟೆನ್ಸ್ ಬಿಟ್ವೀನ್ ದ ಪಾಯಿಂಟ್ ಎಲ್ಲಿ ನಾವು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅನ್ನು ಫೈಂಡ್ ಔಟ್ ಮಾಡ್ತೀವಲ್ಲ ಆ ಪಾಯಿಂಟ್ ಮತ್ತೆ ಚಾರ್ಜ್ ಅದ್ರ ನಡುವಿನ ಡಿಸ್ಟೆನ್ಸ್ ಮೇಲೆ ಡಿಪೆಂಡ್ ಆಗ್ತದೆ. ಹಾಗಾಗಿ v is equal to 1/4πε/q/x ಇದು ಫಾರ್ಮುಲಾ ಆಯಿತು. ಇಲ್ಲಿ ಕ್ಯೂನು ಸೇಮು, ಎಕ್ಸ್ ಡಿಸ್ಟೆನ್ಸ್ ಸಹ ಸೇಮ್ ಆಗಿರೋದ್ರಿಂದ ಇಲ್ಲಿ ಎಲ್ಲ ಕಡೆಗೂ ಪೊಟೆನ್ಷಿಯಲ್ ಸೇಮ್ ಇರ್ತದೆ. ಸೊ ಇದು ಒಂದು ಎಕ್ಸಾಂಪಲ್ ಫಾರ್ ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್. ಸೊ ನಿಮಗೆ ಒಂದೇ ಎಕ್ಸಾಂಪಲ್ ಕೇಳ್ತಾರೆ, ಯಾಕೆಂದರೆ ಇದಕ್ಕೆ ಎಕ್ಸಾಂಪಲ್ ಕೊಡೋದು ಸ್ವಲ್ಪ ಡಿಫಿಕಲ್ಟ್ ಆಗ್ತದೆ. ಇದೊಂದು ಕರೆಕ್ಟಾಗಿ ಎಕ್ಸಾಂಪಲ್ ಅನ್ನು ಕೊಡ್ಬೋದು. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಒಂದು ಎಕ್ಸಾಂಪಲ್ ಅನ್ನು ಕೇಳ್ತಾರೆ, ಗಿವ್ ಎನ್ ಎಕ್ಸಾಂಪಲ್ ಫಾರ್ ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಅಂತ. ಮತ್ತೆ ವಾಟ್ ಈಸ್ ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಅಂತ ಕೇಳ್ಬೋದು, 1 ಮಾರ್ಕ್ಸ್ ಕ್ವೆಶ್ಚನ್. ನಂತರ ಪ್ರಾಪರ್ಟೀಸ್ ಆಫ್ ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಅಂತ ಒಂದು ಪ್ರಾಪರ್ಟೀಸ್. ಸೊ ಈ ಪ್ರಾಪರ್ಟೀಸ್ ಅಲ್ಲಿ ನಿಮಗೆ 2 ಪ್ರಾಪರ್ಟೀಸ್ ಇದೆ. ಸೊ 2 ಮಾರ್ಕ್ಸ್ ಕ್ವೆಶ್ಚನ್ ಇದು. ಫಸ್ಟ್ ಒನ್ ನಾವೇನು ಹೇಳ್ಬೋದು ಅಂತ ಹೇಳಿದ್ರೆ, ಅದು ಪೊಟೆನ್ಷಿಯಲ್ ಇಸ್ ಸೇಮ್ ಅಟ್ ಆಲ್ ದ ಸರ್ಫೇಸಸ್ ಅಂತ ಹೇಳ್ಬೋದು. ಈಗ ವರ್ಕ್ ಡನ್ ಅಂತ ಹೇಳಿದ್ರೆ ಪೊಟೆನ್ಷಿಯಲ್ ಡಿಫರೆನ್ಸ್. ವರ್ಕ್ ಡನ್ ಮೀನ್ಸ್ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ 2 ಪಾಯಿಂಟ್ಸ್. 2 ಪಾಯಿಂಟ್ ನಡುವೆ ಇರುವಂತಹ ಪೊಟೆನ್ಷಿಯಲ್ ಡಿಫರೆನ್ಸ್ಗೆ ನಾವು ವರ್ಕ್ ಡನ್ ಅಂತ ಹೇಳ್ತೀವಿ. ಈಗ ಪೊಟೆನ್ಷಿಯಲ್ ಇದರ SI ಯೂನಿಟ್ ವೋಲ್ಟ್, ವೋಲ್ಟೇಜ್. ಇದನ್ನು ಪೊಟೆನ್ಷಿಯಲ್ ಡಿಫರೆನ್ಸ್ ಅನ್ನು ನಾವು ವೋಲ್ಟೇಜ್ ಅಂತಲೂ ಕರಿತೀವಿ. SI ಯೂನಿಟ್ ಆಫ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂದರೆ ವೋಲ್ಟ್ ಅಂತಲೂ ಹೇಳ್ಬೋದು. ಸೊ ವರ್ಕ್ ಡನ್ ಅಂತ ಹೇಳಿದ್ರೆ ಪೊಟೆನ್ಷಿಯಲ್ ಡಿಫರೆನ್ಸ್. ಹಾಗಾಗಿ ಈಗ ಇಲ್ಲಿ ಎಲ್ಲ ಪಾಯಿಂಟ್ಸ್ಗೂ ಪೊಟೆನ್ಷಿಯಲ್ ಸೇಮ್ ಆಗಿರೋದ್ರಿಂದ ಪೊಟೆನ್ಷಿಯಲ್ ಡಿಫರೆನ್ಸ್ ಏನಾಗ್ತದೆ, 0 ಆಗ್ತದೆ. ಸೊ ವರ್ಕ್ ಡನ್ ಇನ್ ಮೂವಿಂಗ್ ಎ ಚಾರ್ಜ್ ಆನ್ ದಿಸ್ ಸರ್ಫೇಸ್ ಇಸ್ 0. ಈ ಸರ್ಫೇಸ್ ಮೇಲೆ, ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಮೇಲೆ ನಾವು ಒಂದು ಚಾರ್ಜ್ ಅನ್ನು ಮೂವ್ ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿ ಉಂಟಾಗುವಂತಹ ವರ್ಕ್ ಏನಾಗ್ತದೆ, 0 ಆಗ್ತದೆ. ಸೊ ದ ವರ್ಕ್ ಡನ್ ಇನ್ ಮೂವಿಂಗ್ ಚಾರ್ಜಸ್ ಇಸ್ ಈಕ್ವಲ್ ಚಾರ್ಜಸ್ ಆನ್ ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಈಸ್ ಈಕ್ವಲ್ ಟು 0 ಅಂತ ಹೇಳ್ಬೋದು. ನಂತರ ಈಗ ಇಲ್ಲಿ at all the points the potential is same. ಇದು ಇನ್ನೊಂದು ಪ್ರಾಪರ್ಟಿ ಆಯಿತು. potential is same at all the points.
ಸೊ ಇನ್ನು ಮತ್ತೆ ಹೇಳ್ಬೋದು ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ನಾರ್ಮಲ್ ಟು ದಿ ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್. ಈಗ ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಏನಾಗಿರ್ತದೆ ಅಂತ ಹೇಳಿದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಏನಾಗ್ತದೆ ಅಂತ ಹೇಳಿದ್ರೆ ಅದು ಹೀಗೆ ಇರ್ತದೆ. ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ ನಾರ್ಮಲ್ ಟು ದಿ ಸರ್ಫೇಸ್, ಆ ಸರ್ಫೇಸಿಗೆ ಅದು ಲಂಬವಾಗಿ ಇರ್ತದೆ ಅಂತಲೂ ಹೇಳ್ಬೋದು. ಸೊ ಇದೆಷ್ಟು ಪ್ರಾಪರ್ಟೀಸ್ ಆಫ್ ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್. ಇದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್, ನಿಮಗೆ ಇದರ ಬಗ್ಗೆ ಕೇಳ್ತಾರೆ. ನೆಕ್ಸ್ಟ್ ಪೊಟೆನ್ಷಿಯಲ್ ಎನರ್ಜಿ. ಈಗ ಪೊಟೆನ್ಷಿಯಲ್ ಎನರ್ಜಿ ಅಂತ ಹೇಳಿದ್ರು ಸಹ ವರ್ಕ್ ಡನ್ ಇನ್ ಮೂವಿಂಗ್ ಎ ಚಾರ್ಜ್. ಈಗ ನಾವು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂತ ಹೇಳಿದ್ರೆ ಏನು ಹೇಳಿದ್ದೀವಿ, ಇಟ್ ಈಸ್ ವರ್ಕ್ ಡನ್ ಇನ್ ಮೂವಿಂಗ್ ಯೂನಿಟ್ ಪಾಸಿಟಿವ್ ಚಾರ್ಜ್ ಅಂತ ಹೇಳಿದ್ದೀವಿ. ಸೊ ವಿ ಆಯಿತು. ಈಗ ಪೊಟೆನ್ಷಿಯಲ್ ಎನರ್ಜಿ ಅಂದರೆ ಏನಾಗ್ತದೆ, ವಿ ಇಂಟು ಕ್ಯೂ, ಅದನ್ನು ಯು ಇಂದ ಡಿನೋಟ್ ಮಾಡ್ತೀವಿ. ಇದು ವಿ ಅಂತ ಹೇಳಿದ್ರೆ ಪೊಟೆನ್ಷಿಯಲ್ ಇನ್ ಮೂವಿಂಗ್ ಯೂನಿಟ್ ಪಾಸಿಟಿವ್ ಚಾರ್ಜ್. ಒಂದು ಯೂನಿಟ್ ಪಾಸಿಟಿವ್ ಚಾರ್ಜ್ ಅನ್ನ ಮೂವ್ ಮಾಡಬೇಕಾದ್ರೆ ಆಗುವಂಥ ವರ್ಕ್ ಪೊಟೆನ್ಷಿಯಲ್ ಅಂತ ಹೇಳಿದ್ರೆ. ಪೊಟೆನ್ಷಿಯಲ್ ಎನರ್ಜಿ ಅಂತ ಹೇಳಿದ್ರೆ ಒಂದು ಚಾರ್ಜ್ ಅನ್ನು ಮೂವ್ ಮಾಡಲಿಕ್ಕೆ ಆಗುವಂತಹ ವರ್ಕಿಗೆ ನಾವು ಪೊಟೆನ್ಷಿಯಲ್ ಎನರ್ಜಿ ಅಂತ ಹೇಳ್ತೀವಿ. ಸೊ ಪೊಟೆನ್ಷಿಯಲ್ ಸಹ ಎನರ್ಜಿನೇ, ಆದರೆ ಅದು ಬೈ ಪೊಟೆನ್ಷಿಯಲ್ ಅಂತ ಹೇಳಿದ್ರೆ ಇಟ್ ಈಸ್ ದ ವರ್ಕ್ ಡನ್ ಇನ್ ಮೂವಿಂಗ್ ಯೂನಿಟ್ ಪಾಸಿಟಿವ್ ಚಾರ್ಜ್ ಅಂತಲೇ ಅರ್ಥ. ಪೊಟೆನ್ಷಿಯಲ್ ಎನರ್ಜಿ ಅಂತ ಹೇಳಿದವಾಗ ನಾವು ಇಟ್ ಈಸ್ ದ ವರ್ಕ್ ಡನ್ ಇನ್ ಮೂವಿಂಗ್ ಸಮ್ ಚಾರ್ಜ್, ಒಂದು ಚಾರ್ಜ್ ಅನ್ನು ಮೂವ್ ಮಾಡಲಿಕ್ಕೆ ಆಗುವಂತಹ ವರ್ಕ್, ಅದಕ್ಕೆ ಎನರ್ಜಿ ಅಂತ ಹೇಳ್ತೀವಿ. ವರ್ಕ್ ಮತ್ತು ಎನರ್ಜಿ ಎರಡು ಒಂದೇ, ಏನು ವರ್ಕ್ ಆಗಿರ್ತದಲ್ಲ ಅದು ಎನರ್ಜಿ ಆಗಿ ಸ್ಟೋರ್ ಆಗಿರ್ತದೆ. ಸೊ ಇಲ್ಲಿ ಪೊಟೆನ್ಷಿಯಲ್ ಮತ್ತು ಪೊಟೆನ್ಷಿಯಲ್ ಎನರ್ಜಿ ಅವೆರಡೂ ಸಹ ಒಂದೇ. ಆದರೆ ಪೊಟೆನ್ಷಿಯಲ್ ಅಂತ ಹೇಳಿದರೆ ಅದು ಅಲ್ಲಿ ನಾವು ಮೂವ್ ಮಾಡ್ತಾ ಇರುವಂತಹ ಚಾರ್ಜು ಯೂನಿಟ್ ಪಾಸಿಟಿವ್ ಚಾರ್ಜ್ ಆಗಿರ್ತದೆ, ಅದಕ್ಕೆ ಅದನ್ನು ಮೂವ್ ಮಾಡಲಿಕ್ಕೆ ಆಗುವಂತಹ ವರ್ಕ್ ಆಗಿರ್ತದೆ. ಪೊಟೆನ್ಷಿಯಲ್ ಎನರ್ಜಿ ಅಂತ ಹೇಳಿದರೆ ಒಂದು ಚಾರ್ಜ್ ಕ್ಯೂ ಅನ್ನು ಮೂವ್ ಮಾಡಲಿಕ್ಕೆ ಆಗುವಂತಹ ವರ್ಕ್. ಸೊ ಪೊಟೆನ್ಷಿಯಲ್ ಎನರ್ಜಿ ಏನಾಗ್ತದೆ, ಪೊಟೆನ್ಷಿಯಲ್ ಇಂಟು ದ ಚಾರ್ಜ್, ದಟ್ ಈಸ್ ಈಕ್ವಲ್ ಟು ಪೊಟೆನ್ಷಿಯಲ್ ಎನರ್ಜಿ ಆಗ್ತದೆ. ಈಗ ನಾವು ಕೆಲವೊಂದು ಎಕ್ಸ್ಪ್ರೆಷನ್ ಅನ್ನು ಡಿರೈವ್ ಮಾಡಲಿಕ್ಕಿದ್ದೀವಿ. ದ ಪೊಟೆನ್ಷಿಯಲ್ ಎನರ್ಜಿ ಇನ್ ದ ಎಕ್ಸ್ಪ್ರೆಷನ್ ಫಾರ್ ಪೊಟೆನ್ಷಿಯಲ್ ಎನರ್ಜಿ, potential energy of system of two charges, ಎರಡು ಚಾರ್ಜಸ್ ನ ಪೊಟೆನ್ಷಿಯಲ್ ಎನರ್ಜಿಗೆ ಎಕ್ಸ್ಪ್ರೆಷನ್ ನ ಡಿರೈವ್ ಮಾಡ್ತೀವಿ. ಇನ್ ದ absence of field, ಎಕ್ಸ್ಟರ್ನಲ್ ಫೀಲ್ಡ್ ಇಲ್ಲ, ಇನ್ ದ absence of field, ಈಗ ಇಲ್ಲಿ ಎಕ್ಸ್ಟರ್ನಲ್ ಫೀಲ್ಡ್ ಇಲ್ಲ, ಆವಾಗ ಪೊಟೆನ್ಷಿಯಲ್ ಎನರ್ಜಿ ಆಫ್ ಸಿಸ್ಟಮ್ ಆಫ್ ಟೂ ಚಾರ್ಜಸ್ಗೆ ನಾವು ಎಕ್ಸ್ಪ್ರೆಷನ್ ಅನ್ನು ಡಿರೈವ್ ಮಾಡ್ತೀವಿ. ಇದು ಒಂದು 3 ಮಾರ್ಕ್ಸಿನ ಕ್ವೆಶ್ಚನ್ ಈಗ. ಸೊ ಅದಕ್ಕೆ ಡಿರೈವ್ ಮಾಡಬೇಕಾದ್ರೆ ನಾವೀಗ ಎರಡು ಪಾಯಿಂಟ್ಸ್ ಅನ್ನು ಕನ್ಸಿಡರ್ ಮಾಡುವ, ಎ ಮತ್ತು ಬಿ. ಇಲ್ಲಿ Q1 ಚಾರ್ಜ್ ಇದೆ, ಇಲ್ಲಿ Q2 ಚಾರ್ಜ್ ಇದೆ, ಅದರ ನಡುವಿನ ಡಿಸ್ಟೆನ್ಸ್ r ಅಂತ ಇಟ್ಕೊಳ್ಳೋಣ. ಈಗ ಫಸ್ಟ್ ನಾವು ಪೊಟೆನ್ಷಿಯಲ್ ಫೈಂಡ್ ಔಟ್ ಮಾಡಲಿಕ್ಕೆ ಈ ಪಾಯಿಂಟಲ್ಲಿ ಏನು ಪೊಟೆನ್ಷಿಯಲ್ ಅಂತ ಫೈಂಡ್ ಔಟ್ ಮಾಡಬೇಕು. ಸೊ ಪೊಟೆನ್ಷಿಯಲ್ at A, VA ಅಂತ ಇಟ್ಕೊಳ್ಳೋಣ. ಪೊಟೆನ್ಷಿಯಲ್ ಎನರ್ಜಿ at A ಏನಾಗ್ತದೆ, VA ಇಂಟು Q1 ಆಗ್ತದೆ. ಯಾಕೆಂತ ಹೇಳಿದ್ರೆ ಎ ಪಾಯಿಂಟಲ್ಲಿ ಇರುವಂತಹ ಚಾರ್ಜ್ Q1, ಈ ಎ ಪಾಯಿಂಟಲ್ಲಿ ಇರುವಂತಹ ಪೊಟೆನ್ಷಿಯಲ್ ಅಂದರೆ ಏನು, ಯೂನಿಟ್ ಪಾಸಿಟಿವ್ ಚಾರ್ಜ್. ಸೊ ಯೂನಿಟ್ ಪಾಸಿಟಿವ್ ಚಾರ್ಜ್ ಅನ್ನು ಇನ್ಫಿನಿಟಿಯಿಂದ ಈ ಪಾಯಿಂಟಿಗೆ ತರಲಿಕ್ಕೆ ಆಗುವಂತಹ ವರ್ಕ್. ಈಗ ಇನ್ ದ ಅಬ್ಸೆನ್ಸ್ ಆಫ್ ಸೆಕೆಂಡ್ ಚಾರ್ಜ್, ಈ ಬಿ ಪಾಯಿಂಟಲ್ಲಿ ಇರುವಂತಹ ಚಾರ್ಜ್ ಈಗ ಇಲ್ಲ ಅಂತ ಇಟ್ಕೊಳ್ಳಿ. ಇನ್ ದ ಅಬ್ಸೆನ್ಸ್ ಆಫ್ ದಿ ಸೆಕೆಂಡ್ ಚಾರ್ಜ್ Q2 ಚಾರ್ಜ್ ಈಗ ಇಲ್ಲ, Q1 ಚಾರ್ಜ್ ಮಾತ್ರ ಇದೆ. ಈಗ ನಾವೇನು ಮಾಡಬೇಕು, ಈ ಪಾಯಿಂಟಲ್ಲಿ ಪೊಟೆನ್ಷಿಯಲ್ ಅನ್ನು ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದ್ರೆ ಒಂದು ಯೂನಿಟ್ ಇನ್ಫಿನಿಟಿಯಿಂದ ಈ ಪಾಯಿಂಟಿಗೆ, ಎ ಪಾಯಿಂಟಿಗೆ ಅದನ್ನು ತಗೊಂಡು ಬರಲಿಕ್ಕೆ ಉಂಟಾಗುವಂತಹ ವರ್ಕ್ ಅಗೇನ್ಸ್ಟ್ ದ ಫೋರ್ಸ್ ಡ್ಯೂ ಟು Q1. ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಆ ಪಾಯಿಂಟ್ ಮತ್ತು ಚಾರ್ಜ್ ಎರಡು ಒಂದೇ ಪಾಯಿಂಟಲ್ಲಿ ಇರೋದ್ರಿಂದ ಆ ಪಾಯಿಂಟ್ ಮತ್ತು ಚಾರ್ಜ್ ನಡುವಿನ ಡಿಸ್ಟೆನ್ಸ್ ಏನಾಗ್ಬಿಡ್ತು, 0 ಆಯಿತು. ಸೊ ಡಿಸ್ಟೆನ್ಸ್ 0 ಆದರೆ ಫೋರ್ಸ್ ಏನಾಗ್ತದೆ, 0. ಅಂದರೆ ಈ ಚಾರ್ಜ್ ಈ ಪಾಯಿಂಟಲ್ಲಿ, ಈ Q1 ಚಾರ್ಜ್ ಈ ಪಾಯಿಂಟಲ್ಲಿ ಎಕ್ಸರ್ಟ್ ಮಾಡಿದಂಥ ಫೋರ್ಸು 0 ಆಗ್ತದೆ. ಯಾಕೆಂತ ಹೇಳಿದ್ರೆ ಡಿಸ್ಟೆನ್ಸ್ ಇಸ್ 0, ಡಿಸ್ಟೆನ್ಸ್ ಬಿಟ್ವೀನ್ ದ ಪಾಯಿಂಟ್ ಆ್ಯಂಡ್ ದಿ ಚಾರ್ಜ್ ಇಸ್ 0 ಆಗಿರೋದ್ರಿಂದ ಇಲ್ಲಿ ಫೋರ್ಸ್ 0 ಆಯಿತು. ಫೋರ್ಸ್ 0 ಆದರೆ ವರ್ಕ್ 0 ಆಗ್ತದೆ. ಹಾಗಾಗಿ ಈ ಪಾಯಿಂಟಲ್ಲಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಏನು, ಅದು 0. ಇದು ಯಾವಾಗ, ಇನ್ ದ ಅಬ್ಸೆನ್ಸ್ ಆಫ್ ದಿ ಚಾರ್ಜ್ Q2 ಚಾರ್ಜ್ ಇಲ್ಲ ಈಗ, ಆವಾಗ ಇಲ್ಲಿ ಪೊಟೆನ್ಷಿಯಲ್. ಹಾಗಾಗಿ ಇಲ್ಲಿ ಪೊಟೆನ್ಷಿಯಲ್ ಎನರ್ಜಿ ಏನಾಯಿತು, VA ಇಂಟು Q1 ದಟ್ ಈಸ್ ಈಕ್ವಲ್ ಟು 0 ಆಯಿತು. ಈಗ ನಾವು ಇನ್ನೊಂದು ಚಾರ್ಜ್ Q2 ಅನ್ನು ಈ ಚಾರ್ಜಿಂದ Q1 ಚಾರ್ಜಿಂದ r ಡಿಸ್ಟೆನ್ಸ್ ದೂರದಲ್ಲಿ ಇಟ್ಟಿದ್ದೀವಿ ಅಂತ ಇಟ್ಕೊಳ್ಳೋಣ.
So Q2 is kept at a distance r from the point A. ಈಗ U V B ಅನ್ನು ಫೈಂಡ್ ಔಟ್ ಮಾಡೋಣ. V B ಏನಾಗ್ತದೆ ಅಂತ ಹೇಳಿದ್ರೆ ಈ ಪಾಯಿಂಟ್ ಅಲ್ಲಿ ಪೊಟೆನ್ಷಿಯಲ್. ಸೊ ಈ ಪಾಯಿಂಟ್ ಅಲ್ಲಿ ಪೊಟೆನ್ಷಿಯಲ್ ಏನಾಗ್ತದೆ, ಈ Q1 ಚಾರ್ಜ್ ಇಂದ ಇಲ್ಲಿ ಉಂಟಾದಂತಹ ಪೊಟೆನ್ಷಿಯಲ್ 1/4πε0 Q1 by R. ಸೊ ಈ ಪಾಯಿಂಟ್ ಅಲ್ಲಿ Q1 ಚಾರ್ಜ್ ಇಂದ ಉಂಟಾದಂತಹ ಪೊಟೆನ್ಷಿಯಲ್ ಇದೆ, ವಿಚ್ ಇಸ್ ಅಟ್ ಎ ಡಿಸ್ಟೆನ್ಸ್ r. ಅದು r ಡಿಸ್ಟೆನ್ಸ್ ದೂರದಲ್ಲಿದೆ, ಅದರಿಂದ ಉಂಟಾದಂತಹ ಪೊಟೆನ್ಷಿಯಲ್ 1/4πε0 Q1 R ಆಗ್ತದೆ. ಈಗ ಪೊಟೆನ್ಷಿಯಲ್ ಎನರ್ಜಿ ಏನಾಯಿತು, ಯು ಬಿ, ಇಟ್ ಈಸ್ VB into Q2. So 1/4πε0 Q1 Q2 by R. So this is UB. So total energy ಏನಾಗ್ತದೆ, UA plus UB, that is equal to 1/4πε0 Q1 Q2 by R. ಇದು expression for the potential energy of system of two charges in the absence of the field. ಅಂದರೆ ಫೀಲ್ಡ್ ನ absence ಅಲ್ಲಿ ಇಲ್ಲಿ ಎರಡು ಚಾರ್ಜಸ್ ನ ಸಿಸ್ಟಮ್ ಇಂದ ಉಂಟಾಗುವಂತ ಪೊಟೆನ್ಷಿಯಲ್ ಎನರ್ಜಿ. ಸಿಸ್ಟಮ್ ನ ಪೊಟೆನ್ಷಿಯಲ್ ಎನರ್ಜಿ ಇಸ್ 1/4πε0 Q1 Q2 by R. ಇದಕ್ಕೆ ನಾವೇನ್ ಮಾಡಿದ್ವಿ, ಫಸ್ಟ್ ಎ ಪಾಯಿಂಟ್ ಅಲ್ಲಿ ಉಂಟಾದಂತ ಪೊಟೆನ್ಷಿಯಲ್ ಫೈಂಡ್ ಔಟ್ ಮಾಡಿದೀವಿ, ನಂತರ ಪೊಟೆನ್ಷಿಯಲ್ ಎನರ್ಜಿ ಫೈಂಡ್ ಔಟ್ ಮಾಡಿದ್ವಿ. ಆವಾಗ ನಾವು ಏನು ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದ್ರೆ ಈ Q2 ಚಾರ್ಜ್ ಇಲ್ಲ ಅಂತ ಕನ್ಸಿಡರ್ ಮಾಡ್ತೀವಿ. ಎರಡನೇದು ಏನು ಮಾಡಿದ್ದೀವಿ ಅಂತ ಹೇಳಿದ್ರೆ Q1 ಚಾರ್ಜ್ ಇದೆ, Q2 ಚಾರ್ಜ್ ಇದೆ. ಸೊ ಈ ಬಿ ಪಾಯಿಂಟ್ ಅಲ್ಲಿ Q1 ಚಾರ್ಜ್ ಇಂದ ಉಂಟಾದಂತ ಪೊಟೆನ್ಷಿಯಲ್ ಇದು Q1 by R ಅಂತ ಹೇಳೋದು. ಪೊಟೆನ್ಷಿಯಲ್ ಎನರ್ಜಿ ಏನಾಗ್ತದೆ, ಈ ಪಾಯಿಂಟ್ ಅಲ್ಲಿ ಪೊಟೆನ್ಷಿಯಲ್ ಇಂಟು ಆ ಪಾಯಿಂಟ್ ಅಲ್ಲಿ ಇರುವಂತಹ ಚಾರ್ಜ್. ಸೊ VB ಇಂಟು Q2 ಆಯಿತು. ಸೊ ಅದು ಇದಕ್ಕೆ ಎಕ್ಸ್ಪ್ರೆಷನ್ ಆಯಿತು. ಈಗ ಟೋಟಲ್ ಎನರ್ಜಿ ಏನಾಗ್ತದೆ ಅಂತ ಹೇಳಿದ್ರೆ UA 0 ಮತ್ತೆ UB ಇದಿಷ್ಟು UA 0 ಆಗಿರೋದ್ರಿಂದ U is equal to UB ಆಗ್ತದೆ. So this is the expression for the potential due to system of two charges in the absence of the field, absence of external field. ಬೇರೆ ಯಾವುದೇ ರೀತಿಯ ಫೀಲ್ಡ್ ಇಲ್ಲದಿದ್ದಾಗ ಆವಾಗ this is the expression for the system of two charges. ಆಮೇಲೆ ನಂತರ ಏನು ಬರ್ತದೆ ಅಂತ ಹೇಳಿದ್ರೆ potential energy of system of two charges in presence of field ಅಂತ ಬರ್ತದೆ. ಆವಾಗ ಪ್ರೆಸೆನ್ಸ್ ಆಫ್ ಫೀಲ್ಡ್ ಅಂತ ಬಂದಾಗ ಸ್ವಲ್ಪ ವೇರಿಯೇಷನ್ ಆಗ್ತದೆ. ಸೊ ನೀವು ಕ್ವೆಶ್ಚನ್ ಅನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಬೇಕು. ಅಲ್ಲಿ ಏನು ಕೇಳಿದ್ದಾರೆ, ಎಬ್ಸೆನ್ಸ್ ಆಫ್ ಎ ಫೀಲ್ಡ್ ಅಂದ್ರೆ ಇದು, ಪ್ರೆಸೆನ್ಸ್ ಆಫ್ ಎ ಫೀಲ್ಡ್ ಅಂತ ಹೇಳಿದ್ರೆ ಬೇರೆ ಡೆಫಿನಿಷನ್ ಆಗ್ತದೆ. ಈಗ ನಾವು ಪೊಟೆನ್ಷಿಯಲ್ ಎನರ್ಜಿ ಆಫ್ ಸಿಸ್ಟಮ್ ಆಫ್ ಟೂ ಚಾರ್ಜಸ್ ಇನ್ ಪ್ರೆಸೆನ್ಸ್ ಆಫ್ ಫೀಲ್ಡ್ ಏನು ಅಂತ ನೋಡೋಣ. ಇನ್ ಪ್ರೆಸೆನ್ಸ್ ಆಫ್ ಫೀಲ್ಡ್ ಇದೆರಡು ಬೇರೆ ಬೇರೆ ಡೆರಿವೇಶನ್ಸು. ಸೊ ಕ್ವೆಶ್ಚನ್ ಅನ್ನ ಕರೆಕ್ಟ್ ಆಗಿ ಅರ್ಥ ಮಾಡಿಕೊಂಡು ಅದನ್ನು ಡಿರೈವ್ ಮಾಡಬೇಕಾಗ್ತದೆ. ಸೊ ಇಲ್ಲಿ ಎಬ್ಸೆನ್ಸ್ ಆಫ್ ಫೀಲ್ಡ್ ಕೊಟ್ಟಿದ್ದಾರೆ ಅಥವಾ ಪ್ರೆಸೆನ್ಸ್ ಆಫ್ ಫೀಲ್ಡ್ ಅಂತ. ಈಗ ನಾವು ಪ್ರೆಸೆನ್ಸ್ ಆಫ್ ಫೀಲ್ಡ್ ಅಂತ ತಗೊಂಡಾಗ ಫಸ್ಟ್ ಹಾಗೆ VA ಈ ಪಾಯಿಂಟ್ ಅಲ್ಲಿ ಪೊಟೆನ್ಷಿಯಲ್ ಅನ್ನು ಕನ್ಸಿಡರ್ ಮಾಡ್ತೀವಿ. ಇಲ್ಲಿ Q1 ಚಾರ್ಜ್ ಇದೆ, Q2 ಚಾರ್ಜ್ ಆವಾಗ ಇಲ್ಲ. ಈಗ ಒಂದು ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಇರೋದ್ರಿಂದ ಇಲ್ಲಿ ಒಂದು ಪೊಟೆನ್ಷಿಯಲ್ ಕ್ರಿಯೇಟ್ ಆಗಿರ್ತದೆ. ಸೊ ಆ ಪೊಟೆನ್ಷಿಯಲ್ಗೆ ನಾನು V1 ಅಂತ ಹೇಳ್ತೀನಿ. ಇದು ಎಕ್ಸ್ಟರ್ನಲ್ ಫೀಲ್ಡ್ ಇಂದ ಉಂಟಾದಂತಹ ಪೊಟೆನ್ಷಿಯಲ್ ಎಲ್ಲಿ VA. ಸೊ VA is equal to V1 is equal to 0. ಇಲ್ಲಿ V1 ಅಂತ ಹೇಳಿದ್ರೆ ಎಕ್ಸ್ಟರ್ನಲ್ ಫೀಲ್ಡ್ ಇಂದ ಈ ಪಾಯಿಂಟ್ ಅಲ್ಲಿ ಇರುವಂತಹ ಪೊಟೆನ್ಷಿಯಲ್. ಸೊ VA is equal to V1. UA ಏನಾಗ್ತದೆ, VA into Q1. So it is equal to V1 into Q1. ಇಲ್ಲಿ V1 ಅಂತ ಹೇಳಿದ್ರೆ ಪೊಟೆನ್ಷಿಯಲ್ at the point A due to the external field. ಒಂದು ಫೀಲ್ಡ್ ಇರೋದ್ರಿಂದ ಅಲ್ಲಿ ಉಂಟಾದಂತಹ ಪೊಟೆನ್ಷಿಯಲ್. ಈಗ ಈ ಪಾಯಿಂಟ್ ಬಿ ಅಲ್ಲಿ ಎಕ್ಸ್ಟರ್ನಲ್ ಫೀಲ್ಡ್ ಇಂದ ಉಂಟಾದಂತಹ ಪೊಟೆನ್ಷಿಯಲ್ V2 ಅಂತ ಇಟ್ಕೊಳ್ಳೋಣ. ಸೊ V2 ಅಂತ ಹೇಳೋದು ಎಕ್ಸ್ಟರ್ನಲ್ ಫೀಲ್ಡ್ ಇಂದ ಉಂಟಾದಂತಹ ಪೊಟೆನ್ಷಿಯಲ್. ಸೊ ಪೊಟೆನ್ಷಿಯಲ್ ಎನರ್ಜಿ ಏನಾಯಿತು, ಎಕ್ಸ್ಟರ್ನಲ್ ಫೀಲ್ಡ್ ಇಂದ ಉಂಟಾದಂತಹ ಪೊಟೆನ್ಷಿಯಲ್ ಎನರ್ಜಿ. ಈ ಬಿ ಪಾಯಿಂಟ್ ಅಲ್ಲಿ ಎಕ್ಸ್ಟರ್ನಲ್ ಫೀಲ್ಡ್ ಇಂದ ಉಂಟಾದಂತಹ ಪೊಟೆನ್ಷಿಯಲ್ ಏನಾಗ್ತದೆ, V2 ಇಂಟು Q2 ಆಗ್ತದೆ. ಪೊಟೆನ್ಷಿಯಲ್ ಎನರ್ಜಿ V2 ಇಂಟು Q2 ಆಗ್ತದೆ. ಯಾಕೆಂತ ಹೇಳಿದ್ರೆ V2 ಅಂತ ಹೇಳುವುದು ಎಕ್ಸ್ಟರ್ನಲ್ ಫೀಲ್ಡ್ ಇಂದ ಉಂಟಾದಂತಹ ಪೊಟೆನ್ಷಿಯಲ್. ಈಗ ಈ ಬಿ ಪಾಯಿಂಟ್ ಅಲ್ಲಿ ಒಂದು ಎಕ್ಸ್ಟರ್ನಲ್ ಫೀಲ್ಡ್ ಇಂದ ಪೊಟೆನ್ಷಿಯಲ್ ಉಂಟಾಗಿದೆ, ಇನ್ನೊಂದು Q1 ಚಾರ್ಜ್ ಇಂದನೂ ಸಹ ಇಲ್ಲಿ ಪೊಟೆನ್ಷಿಯಲ್ ಉಂಟಾಗ್ತದೆ. ಸೊ Q1 ಚಾರ್ಜ್ ಇಂದ ಉಂಟಾದಂತಹ ಪೊಟೆನ್ಷಿಯಲ್ ಏನಾಯಿತು, ಜಸ್ಟ್ ಪೊಟೆನ್ಷಿಯಲ್ ಎಕ್ಸ್ಪ್ರೆಷನ್
ಸೊ Q1 ಚಾರ್ಜಿಂದ ಉಂಟಾದಂತಹ ಪೊಟೆನ್ಷಿಯಲ್ 1/4πε0 Q1/R. ಇದು ಎಕ್ಸ್ಟರ್ನಲ್ ಫೀಲ್ಡ್ ಇಂದ ಉಂಟಾದಂತಹ ಪೊಟೆನ್ಷಿಯಲ್ ಈ ಪಾಯಿಂಟ್ ಅಲ್ಲಿ. ಈಗ ಪೊಟೆನ್ಷಿಯಲ್ ಎನರ್ಜಿ ಏನಾಗ್ತದೆ ಅಂತ ಹೇಳಿದ್ರೆ VB into Q2. ಸೊ ಅದೇನಾಯ್ತು VB into Q2. ಸೊ ಇದೇನಾಗ್ತದೆ UV 1/4πε0 Q1 Q2/R ಪ್ಲಸ್ V2 into Q2. ಸೊ ಇಲ್ಲಿ ನೋಡಿ 1/4πε0 Q1 R ಗೆ Q2 ಇಂದ ಮಲ್ಟಿಪ್ಲೈ ಮಾಡಿದಾಗ ಈ ಎಕ್ಸ್ಪ್ರೆಷನ್ ಬಂತು. ನಂತರ V2 ಗೆ ಮತ್ತೆ Q2 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಈ ಎಕ್ಸ್ಪ್ರೆಷನ್ ಬಂತು. ಸೊ ಇದು ಎನರ್ಜಿ, ಪೊಟೆನ್ಷಿಯಲ್ ಎನರ್ಜಿ ಅಟ್ ದ ಪಾಯಿಂಟ್ B ಆಯಿತು. ಸೊ ಈಗ ಟೋಟಲ್ ಪೊಟೆನ್ಷಿಯಲ್ ಎನರ್ಜಿ ಏನಾಗ್ತದೆ UA ಪ್ಲಸ್ UB ಆಗ್ತದೆ. ಸೊ UA ಏನು ಬಂದಿತ್ತು ನಮಗೆ V1 Q1 ಅಂತ ಬಂದಿತ್ತು. ಸೊ U1 Q1 ಪ್ಲಸ್ ಇದು V2 Q2 ಪ್ಲಸ್ 1/4πε0 Q1 Q2/R. ಇದಿಷ್ಟು ಎಕ್ಸ್ಪ್ರೆಷನ್ ಬರ್ತದೆ. ಈಗ ಇದು ಈ ಇದೆರಡು ಪೊಟೆನ್ಷಿಯಲ್ ಎನರ್ಜಿ ಏನಿದೆಯಲ್ಲ ಫೀಲ್ಡ್ ಇಂದ ಉಂಟಾಗಿದೆ, ಎಕ್ಸ್ಟರ್ನಲ್ ಫೀಲ್ಡ್ ಇಂದ ಉಂಟಾಗಿದ್ದು, ಇದು ಆ ಸಿಸ್ಟಮ್ ಇಂದಾಗಿ ಅಷ್ಟೇ ಉಂಟಾಗಿರುವಂತಹ ಪೊಟೆನ್ಷಿಯಲ್. ಸೊ ಟೋಟಲ್ ಪೊಟೆನ್ಷಿಯಲ್ ಅಂತ ಹೇಳಿದ್ರೆ ಈ ಮೂರನ್ನು ಸಹ ನಾವು ಆ್ಯಡ್ ಮಾಡಬೇಕು. ನೋಡಿ, ಇನ್ ದ ಅಬ್ಸೆನ್ಸ್ ಆಫ್ ದ ಫೀಲ್ಡ್ ಅಂತ ಇರುವಾಗ ಇದೆರಡು ಬರುವುದಿಲ್ಲ, ಇವಿಷ್ಟೇ ಬರ್ತದೆ. ಇನ್ ದ ಪ್ರೆಸೆನ್ಸ್ ಆಫ್ ದ ಫೀಲ್ಡ್ ಅಂತ ಹೇಳಿದವಾಗ ನಿಮಗೆ ಮತ್ತೊಂದಿಷ್ಟು ಪೊಟೆನ್ಷಿಯಲ್ ಸಿಗ್ತದೆ, ಪೊಟೆನ್ಷಿಯಲ್ ಎನರ್ಜಿ ಬರ್ತದೆ ಆ ಸಿಸ್ಟಮ್ಗೆ. V1 Q1 ಪ್ಲಸ್ V2 Q2. V1 ಮತ್ತು V2 ಅಂತ ಹೇಳಿದ್ರೆ ಇಟ್ ಈಸ್ ದ ಪೊಟೆನ್ಷಿಯಲ್ ಅಟ್ ದ ಪಾಯಿಂಟ್ A ಆ್ಯಂಡ್ B ಡ್ಯೂ ಟು ದ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್. ಇದು ಎಕ್ಸ್ಪ್ರೆಷನ್ ಆಯಿತು. ಸೊ ಇಲ್ಲಿಗೆ ನಾವು ಕನ್ಕ್ಲೂಡ್ ಮಾಡುವ.